ಕೊಂಡಿದ್ದು ಅಂದ್ರೆ ಹೊಕ್ಕೊಂಡಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಏನ್ ಮಾಡೋದು ಅನ್ನೋ ಟೆನ್ಷನ್ ನಲ್ಲಿ ಸಿಎಂ ಇದ್ದಾರೆ. ಇವತ್ತು ಏನ್ ಬೆಳವಣಿಗೆ ಆಗಬಹುದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ಕೊರಳಿಗೆ ವರ್ಗಾವಣೆ ಉರುಳು. ಸಿಎಂ ಸಿದ್ದರಾಮಯ್ಯಗೆ ಮಂಡೇ ಬಿಸಿ. ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಮೂಡ ಹಗರಣದ ಉರುಳು ಸುತ್ತಿಕೊಂಡಿದ್ದು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಎತ್ತ ಅಧಿಕಾರ ಅತ್ತ ಮರ್ಯಾದೆ ಇವೆರಡರ ಮಧ್ಯೆ ಸಿಲುಕಿ ಸಿದ್ದರಾಮಯ್ಯಗೆ ನಿದ್ದೆ ಇಲ್ಲದಂತಾಗಿದೆ. ಈ ಮಧ್ಯೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಏನ್ ಮಾಡೋದು ಅನ್ನೋ ಆತಂಕದಲ್ಲಿದ್ದಾರೆ. ಸದ್ಯ ದೆಹಲಿಯಲ್ಲಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಂದು ಬೆಂಗಳೂರಿಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಹಿಂದೆ ರಾಜ್ಯಪಾಲರು ಬಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಸಿಎಂಗೆ ಮಹತ್ವದ ದಿನವಾಗಿದ್ದು ಏನಾಗುತ್ತೋ ಏನೋ ಅನ್ನೋ ಕುತೂಹಲ ಹೆಚ್ಚಿದೆ. ಸಿಎಂಗೆ ಮಂಡೆ ಬಿಸಿ. ಮೂಡ ಹಗರಣ ಕುರಿತು ಸಿದ್ದರಾಮಯ್ಯರ ಸ್ಪಷ್ಟನೆ ಕೋರಿ ರಾಜ್ಯಪಾಲರು ನೋಟಿಸ್ ನೀಡಿದರು. ರಾಜ್ಯಪಾಲರ ನೋಟಿಸ್ ಹಿಂಪಡೆಯುವಂತೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಕಾನೂನು ಹೋರಾಟ ನಡೆಸಲು ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಉತ್ತರ ಸಿಗದ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಸಾಧ್ಯತೆ ಇದೆ. ಅನುಮತಿ ಸಿಕ್ಕ ಕೂಡಲೇ ದೂರುದಾರ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಪಿಸಿಆರ್ ಹಾಕಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಹೈಕೋರ್ಟಿನಲ್ಲಿ ಪ್ರಶ್ನಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಈ ವಿಚಾರವಾಗಿ ಸ್ಟೇ ಸಿಕ್ಕರೆ ಏನೂ ಸಮಸ್ಯೆ ಇಲ್ಲ. ಸ್ಟೇ ಸಿಕ್ಕಿಲ್ಲ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಈ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಮಂಡೆ ಬಿಸಿ ಹೆಚ್ಚಾಗಿದ್ದು ಇವತ್ತು ಏನಾಗುತ್ತಪ್ಪ ಅಂತ ಟೆನ್ಷನ್ನಲ್ಲಿದ್ದಾರೆ. ಆದರೂ ಕಾನೂನು ಹೋರಾಟ ನಡೆಸುವ ನಿರ್ಧಾರದಲ್ಲಿದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಗೆಲ್ಲ ಒಂದು ಕುತೂಹಲ ಇರೋದು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಏನಾಗ್ಬಿಡುತ್ತಪ್ಪ. ಕೆಲವು ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳ ವಿಂಡೋದಲ್ಲಿ ನೋಡ್ತಾ ಇರಿ ನೀವು, ಏನೆಲ್ಲ ಆಗಿದೆ ಏನೆಲ್ಲ ಆಗ್ಬೋದು ಅಂತ ನೋಡಿ. ಸಿಎಂ ಉತ್ತರ ಸಿಗದ ಹಿನ್ನೆಲೆ ಓಕೆ ಕೇಳಿದಿರೇನು. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅನಿವಾರ್ಯವಾಗಿ ರಾಜೀನಾಮೆ ಕೊಡ್ಲೇಬೇಕಾಗುತ್ತಾ ಅಥವಾ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಅವಕಾಶ ಇರುತ್ತೆ? ಖಂಡಿತ ಅವಕಾಶ ಇದೆ. ಈಗ ಏನು ಗೊತ್ತಾ, ಇಲ್ಲಿ ಬರೋದು ಒಂದೇ, ಎಲ್ಲೂ ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ನಿಮಗೆ ಲಾಭಕ್ಕಲ್ಲ, ಅದು ಅನಿವಾರ್ಯ ಆಗಲ್ಲ. ನಿಮ್ಗೆ ಯಾವಾಗ ಬರುತ್ತೆ ಅಂತೇಳಿ ದುಶ್ಮನ್ ಕಹಾ ಹೇ ಊರು ತುಂಬ ಹೇ ಅಂತಂದ್ರೆ ಆಗತ್ತೆ. ಓಕೆ, ಎರಡು ಕಾರಣ. ಒಂದು, ಈಗ ನೀವು ಕೇಳ್ಬೋದು ಯಡಿಯೂರಪ್ಪನವರು ಅವತ್ತು ರಾಜೀನಾಮೆ ಕೊಟ್ಟರಲ್ಲ ಬರುತ್ತೆ. ಯಡಿಯೂರಪ್ಪನವ್ರಿಗೆ ಇದೇ ತರ ಆಗಿದ್ದಲ್ವ ರಾಜೀನಾಮೆ ಕೊಟ್ಟರಲ್ಲ? ಹೌದು, ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಡಿ ಅಂತೇಳಿ ವಿರೋಧ ಪಕ್ಷಗಳು ಹೇಳಲಿಲ್ಲ, ಸ್ವಪಕ್ಷದವರು ಜಾಸ್ತಿ ಹೇಳಿದ್ರು. ಅದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಜಾಸ್ತಿ ಹೇಳ್ತು. ಹೈಕಮಾಂಡ್ ಜಾಸ್ತಿ ಹೇಳ್ತು. ಅದಾದ ನಂತರ ಸ್ವಪಕ್ಷದಲ್ಲಿದ್ದಂಥ ಅನಂತಕುಮಾರ್ ಅವರಿಗೆ ಇವರು ಮುಖ್ಯಮಂತ್ರಿ ಆಗಿರೋದು ಬೇಕಾಗಿರಲಿಲ್ಲ. ಯಾಕೆ ಬೇಕಾಗಿರಲಿಲ್ಲ ಅಂತಂದ್ರೆ, ವೆರಿ ಫಸ್ಟ್ ಟೈಮ್ ಇವರು ಮುಖ್ಯಮಂತ್ರಿ ಆದ್ರು ಗೊತ್ತಾ, ಯಾರು ಯಡಿಯೂರಪ್ಪನವರು, ಅಂದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ಸೇರಿ ಮಾಡಿದ್ರು. ಆಗ ಅವ್ರು ಹೇಳ್ತಾ ಇದ್ದದ್ದು, ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ನೀವು ನನ್ನನ್ನು ಮಾಡ್ಬೇಕಾ. ಯಾರು? ಕುಮಾರಸ್ವಾಮಿ ಅಲ್ಲ, ಇವರು ಅನಂತಕುಮಾರ್ ಹೇಳ್ತಾ ಇದ್ದಾರೆ. ಪಾರ್ಟಿ ಮುಂದೆ ಹೇಳಿ 79 ನಮ್ದಿರೋದು, ಹೈಯೆಸ್ಟ್ ತಂದಿರೋದು ನಾನು, JDS ದಷ್ಟು, ಕಾಂಗ್ರೆಸ್ ದಷ್ಟು, ನೀವು ಯಡಿಯೂರಪ್ಪನವ್ರು ಹಿಂಗೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಅವ್ರದ್ದು. ಆದ್ರೆ ಯಡಿಯೂರಪ್ಪನವರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ, ನಂತರ ಮುಖ್ಯಮಂತ್ರಿ ಮಾಡೋದು ಬಿದ್ದೋಯ್ತು, ಅದು ಬೇರೆ ವಿಚಾರ. ಆಮೇಲೆ ನೆಕ್ಸ್ಟ್ ಮುಖ್ಯಮಂತ್ರಿ ಆದಾಗಲೂ ಕೂಡ ಯಡಿಯೂರಪ್ಪನವರನ್ನೇ ಮಾಡ್ತು. ಅದು ಅವ್ರು ಬೇಸರಾಗಿ 1-2 ತಿಂಗಳು ಕಾಡಲ್ಲೆಲ್ಲ ಅಲ್ದಾಡಿದ್ರಂತೆ. ಈಗ ಇದಕ್ಕೆ ಬರ್ತೀನಿ. ಯಡಿಯೂರಪ್ಪನವ್ರು ಏನಾದ್ರು ಸ್ವತಃ ಸ್ವಪಕ್ಷದಿಂದ ಒತ್ತಡ ಬಂತು, ನಂಬರ್ 1, ಹಾಗಾಗಿ ರಾಜೀನಾಮೆ ಕೊಡಬೇಕಾಯ್ತು. ಇಲ್ಲಿ ಸ್ವಪಕ್ಷದಿಂದ ಒತ್ತಡ ಇಲ್ಲ, ಇವರು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಅದು ದೊಡ್ಡ ಶಕ್ತಿ, ಅದು 90% ಅಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿ. ಎರಡನೇದಾಗಿ, ಇವರ ವಿರುದ್ಧ ಷಡ್ಯಂತ್ರ ಮಾಡೋದ್ರಲ್ಲಿ ಯಾರು ಮಾಡಬೇಕಾಗಿತ್ತು ರಾಜಕೀಯದಲ್ಲಿ? DK ಶಿವಕುಮಾರ್ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನನಗೂ ಸಿಕ್ಬಿಡ್ತು ಅಂತೇಳಿ DK ಶಿವಕುಮಾರ್ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ಗೆ ಈ ತರ ಆಯ್ಕೊಂಡು ಕಿತ್ತು ಮುಖ್ಯಮಂತ್ರಿ ಆಗುವುದು ಆ ಹೆಸರು ಬೇಕಾಗಿಲ್ಲ. ನಾನು ಆಗೋದಿದ್ರೆ ಬಹಳ ಚೆನ್ನಾಗಿ ಬೆಳ್ಳಿ ತಟ್ಟೆಯಲ್ಲಿ ಸಿದ್ದರಾಮಯ್ಯನವರೇ ಕೊಡೋದಿದ್ರೆ ಕೊಡ್ಲಿ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವರನ್ನ ಇದು ಕೊನೆ ಚುನಾವಣೆ, ಸಿದ್ದರಾಮಯ್ಯನವರನ್ನ ಈ ತರ ಕೆಳಗಿಳಿಸಿದ್ರು ಅನ್ನೋದು ಬೇಕಾಗಿಲ್ಲ ಅವರಿಗೆ. ಈ ಹಿಂದೆ ದೇವರಾಜ ಅರಸು ಮತ್ತು ಬಂಗಾರಪ್ಪನವರ ಕಾಲಾವಧಿಯಲ್ಲೂ ಕೂಡ ಕೆಳಗಿಳಿಸಿದ ಸಂದರ್ಭದಲ್ಲಿ ಬಹಳ ದೊಡ್ಡ ಹೊಡೆತ ಬಿದ್ದಿತ್ತು. ಅದನ್ನ ಮಾಡೋಕ್ಕೆ ರೆಡಿ ಇಲ್ಲ ಅವರು. ಆಮೇಲೆ ಇವರು ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯ, ಅಹಿಂದ ಓಟೆ ಹೊರಟೋಗ್ಬಿಡ್ತದೆ. ಅದು ಬಿಜೆಪಿ, ಅದನ್ನ ಬಿಜೆಪಿ ಬಯಸ್ತಾ ಇರೋದು. ನೀವು ಮುನ್ಸ್ಕೋಬೇಕು,
ನೀವು ಮುನಿಸ್ಕೋಬೇಕು, ನಿಮ್ಮನ್ನು ಕೆಳಗಿಳಿಸ್ಬೇಕು. ನಿಮ್ಮನ್ನು ಕೆಳಗಿಳಿಸಿದಾಗ ಹಿಂದ ನೀವು ಸೈಲೆಂಟ್ ಆಗ್ತೀರಿ. ನಿಮ್ಮ ಓಟ್ ಕಾಂಗ್ರೆಸ್ಗೆ ಹೋಗಲ್ಲ. ಕಾಂಗ್ರೆಸ್ಗೆ ಹೋಗಿಲ್ಲ ಅಂದ್ರೆ ಯಾರಿಗೆ ಹೋಗುತ್ತೆ? ಬಿಜೆಪಿಗೆ ಹೋಗುತ್ತೆ. ಅಷ್ಟೇ ಬೇಕಿರೋದು ಬಿಜೆಪಿಗೆ. ನಂಬರ್ 3. ನಂಬರ್ 4 ಏನಪ್ಪಾ ಅಂತಂದ್ರೆ, ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಏನಾಗಿತ್ತು ಅಂದ್ರೆ, ಈ ಭ್ರಷ್ಟಾಚಾರ ಹಗರಣ ಏನಿದೆ, ಲೋಕಾಯುಕ್ತ ವರದಿ ಪ್ರಕಾರ ನೀವು ಏನು ಗಣಿಗಾರಿಕೆಗೆ ಅನುಮತಿ ಕೊಟ್ಟವ್ರು ನೀವು. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಏನು ಎಂತ ಬ್ಯಾಕ್ ಅಂತಂದ್ರೆ ಕಿಕ್ ಬ್ಯಾಕ್ ಪಡೆದದ್ದು ಪ್ರೇರಣಾ ಟ್ರಸ್ಟ್ಗೆ ಚೆಕ್ ಮೂಲಕ. ಅದು ನಿಮ್ಮ ಮೇಲೆ ಡೈರೆಕ್ಟ್ ಆಗಿತ್ತು. ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ದುಡ್ಡು ಪಡೆದಂತ ಆರೋಪ ಏನಿಲ್ಲ ಇಲ್ಲಿ. ಆಮೇಲೆ ಅದು ಪಡೆದದನ್ನ ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ನನ್ನ ಹೆಂಡತಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಸ್ವಜನ ಪಕ್ಷಪಾತ ನೀವು ಮಾಡಿದ್ದೀರಿ ಅಂತ ಹೇಳ್ಬೋದು. ಸ್ವಜನ ಪಕ್ಷಪಾತ ಮಾಡಿದ್ದೀರಿ ಅಂತ ಹೇಳೋದಾದರೆ, ಪಾರ್ವತಿ ಅವರಿಗೆ ಆ ಜಾಗ ಸಿಕ್ಕಾಗ ಆ ಜಾಗ ಕೊಟ್ಟವರು ಯಾರು? ಸಿದ್ದರಾಮಯ್ಯ ಅಲ್ಲ, ಬಿಜೆಪಿ ಕೊಟ್ಟಿದ್ದು. ಹಾಗಾಗಿ ಅವರು ನಾಳೆ ಹೋದ್ರೂ ಕೂಡ ಈಗೇನಾಗುತ್ತೆ ಅಂತಂದ್ರೆ, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅವರು ಅದನ್ನು ಎದುರಿಸಬಹುದು, ಅಥವಾ ಕೋರ್ಟಲ್ಲಿ ಅದನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ಬೋದು. ಇಲ್ಲೇನೇ ಪಾಲಿಟಿಕ್ಸ್ ಆಗಲಿ, ಕೋರ್ಟ್ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ನೋಡುತ್ತೆ. ನಿಮ್ದೇನಿಲ್ವಲ್ಲ ಇದರಲ್ಲಿ, ಓಕೆ ಯಾರು ಕೊಟ್ಟಿದ್ದಾರೆ 14 ಸೈಟು? ಬಿಜೆಪಿ ಅವರು. ಏನು ರೂಲ್ಸ್ ಆಗಿದೆ? ಇದು ರೂಲ್ಸ್ ಆಗಿದೆ. ನಿಮ್ದು ಒತ್ತಾಯ ಏನು? ಏನಿಲ್ಲ. ನಿಮ್ಗೇನಾದ್ರೂ ಬಂತ? ಇಲ್ಲ. ಅವರು ಪ್ರತ್ಯೇಕ ಒಂದು ಹೆಣ್ಮಗಳಲ್ವಾ ಅವಳು, ಆ ಥರ ಬರುತ್ತೆ. ಯಡಿಯೂರಪ್ಪ ಒಂದೇನು ಬಂತು, ನೀವು ಗಣಿಗಾರಿಕೆ ಅವಕಾಶ ಕೊಟ್ಟು ಕಿಕ್ ಬ್ಯಾಕ್ ಪಡ್ಕೊಂಡ್ರೆ ಅನ್ನೋದಕ್ಕೆ ಚೆಕ್ ಇದೆ ಇಲ್ಲಿ, ನೇರವಾಗಿ ಆರೋಪ ಇದೆ ಅಂತೇಳಿ. ಸೊ ಹಾಗಾಗಿ ಈಗ ಇವ್ರು ಕೊಟ್ಟರು ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಶತಾಯಗತಾಯ ರಾಜೀನಾಮೆ ಕೊಡಲ್ಲ, ಕಾನೂನು ಹೋರಾಟ ಎದುರಿಸ್ತಾರೆ, ರಾಜೀನಾಮೆ ಕೊಡಲ್ಲ. ಓಕೆ, ಬಸವರಾಜ್ ಇದ್ದಾರೆ. ಬಸವರಾಜ್, 1 ನಿಮಿಷದಲ್ಲಿ ಹೇಳೋದಿದ್ರೆ ಏನೆಲ್ಲ ಆಗುತ್ತೆ ಇವತ್ತು? ಜಯಪ್ರಕಾಶ್, ರಾಜ್ಯಪಾಲರು ಇವತ್ತು ರಾಜ್ಯಕ್ಕೆ ಆಗಮಿಸುವಂಥ ಸಾಧ್ಯತೆ ಇದೆ. ಅವರು ಬಂದರೆ ಪ್ರಾಸಿಕ್ಯೂಷನ್ಗೆ ಮೂವ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಕಾನೂನು ಸಲಹೆಯನ್ನು ಕಾನೂನು ತಜ್ಞರಿಂದ ಪಡೆದುಕೊಂಡು ಯಾವ ರೀತಿಯಾಗಿ ಸರ್ಕಾರ ಉತ್ತರ ಕೊಟ್ಟಿದೆ, ಆ ಉತ್ತರದ ಮೇಲೆ ಯಾವ ರೀತಿಯಾಗಿ ನಾವು ಪ್ರಾಸಿಕ್ಯೂಷನ್ ಕೊಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ಬೋದು. ಅದು ಹೊರತಾಗಿ ಕೂಡ ಪ್ರಾಸಿಕ್ಯೂಷನ್ ಮೂವ್ ಆಗಿದ್ದೇ ಆದಲ್ಲಿ ಸರ್ಕಾರ ಕೂಡ ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿರತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಸೇರಿದಂಥ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಅವರಿಗೆ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಚಿವರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೋಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟ ಮುಂದಿನಿಂದ ಆಗುತ್ತೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆದಲ್ಲಿ ಸರ್ಕಾರ ಇದನ್ನ ಮತ್ತು ಸಿದ್ದರಾಮಯ್ಯ ಅವರು ದಿಟ್ಟವಾಗಿ ಎದುರಿಸುವಂಥ ಕೆಲಸಗಳು ಕಾಂಗ್ರೆಸ್ನಿಂದ ಆಗುತ್ತೆ. ಜಯಪ್ರಕಾಶ್, ಅಪ್ಡೇಟ್ಸ್ಗಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು ಹಂಗೆ ಕೇಳ್ತಾ ಇದೆ. ಯಾಕಂದ್ರೆ ಅವರೊಬ್ಬರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬ CBI ಅಧಿಕಾರಿಯನ್ನ ಭೇಟಿ ಮಾಡಿದ್ರಂತೆ. ತಗೊಳ್ಳೋ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.